ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾನಿವತ್ತು ಒಂದು ಮಹತ್ತರ ವಿಚಾರವನ್ನ ಕುರಿತು ತಮ್ಮ ಜೊತೆ ಮಾತನಾಡ್ತೀನಿ. ನನಗೊತ್ತು ನೀವು ಬ್ಯುಸಿ ಆಗಿದ್ದೀರಿ. ಮೋಹನ್ ಭಾಗವತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಸೊ ಎಲ್ಲರೂ ಕೂಡ ಹಿಂದೂ ಧರ್ಮವನ್ನ ಉಳಿಸುವ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಿದ್ದೀರಿ. ದೇವಸ್ಥಾನ ಹೇಗಿರಬೇಕು, ದೇವಾಲಯದ ಎದುರು ಯಾರು ಗಂಟೆ ಹೊಡಿಬೇಕು, ದೇವಸ್ಥಾನದ ಎದುರುಗಡೆ ಯಾರು ಕಸ ಗುಡಿಸ್ಬೇಕು, ಗರ್ಭಗುಡಿ ಒಳಗೆ ಹೇಗಿರ್ಬೇಕು, ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಗಿದ್ದಾರೆ, ನೀವೆಲ್ಲ ತುಂಬ ಬ್ಯುಸಿ ಆಗಿದ್ದೀರಿ. ಸೊ ಮಾಧ್ಯಮಗಳಲ್ಲೂ ಕೂಡ ಬೇರೆ ಬೇರೆ ಇಂತಹ ವಿಚಾರಗಳು ಬರ್ತಾ ಇರೋದ್ರಿಂದ ನಾನು ಮಾತನಾಡ್ತಾ ಇರುವ ವಿಚಾರಕ್ಕೆ ಅಲ್ಲಿ ಹೆಚ್ಚಿನ ಮಹತ್ವ ಇಲ್ಲ. ಸೊ ಬಹುತೇಕ ಮಾಧ್ಯಮಗಳು ಪ್ರಧಾನಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ್ದಕ್ಕಾಗಿ ಸಂತಸದಲ್ಲಿದ್ದಾರೆ. ತಮ್ಮ ತಮ್ಮ ವಾಹಿನಿಗಳಿಗೆ ಅವರು ಮೋದಿ ಅವರ ಸಂಪುಟದ ಸದಸ್ಯರನ್ನ ಕರೆದು ಮೋದಿಯವರು ಹೇಗೆ ಕೂತ್ಕೋತಾರೆ, ಹೇಗೆ ನಿಂತ್ಕೋತಾರೆ, ಎಷ್ಟೊತ್ತಿಗೆ ಮಲಗ್ತಾರೆ, ಅವರು ಇದ್ದಕ್ಕಿದ್ದ ಹೇಗೆ ದೈವಲೋಕದಿಂದ ಬಂದು ಇಳಿದ್ರು, ಅವರು ಮೋಸ್ಟ್ ಪ್ರಾಬಲಿ ಇಂದ್ರಲೋಕದಿಂದ ಬಂದರು, ಬ್ರಹ್ಮಲೋಕದಿಂದ, ಸತ್ಯಲೋಕದಿಂದ ಬಂದರು, ಎಲ್ಲಿಂದ ಬಂದರು, ಇಂತಹ ಚರ್ಚೆಗಳಲ್ಲಿ ಮಾಧ್ಯಮಗಳು ನಿರತ ಆಗಿವೆ. ಸೊ ಹಾಗೇನೆ ಆ ಮಂತ್ರಿಗಳನ್ನ ಕೂಡಿಸ್ಕೊಂಡು ಅವ್ರ ಹತ್ರ ಹೇಗೆ ನಡೀತಾ ಇದೆ ಮಾತಾಡ್ತಾ ಇದೆ. ಆದ್ರಿಂದ ಈ ವಿಚಾರಕ್ಕೆ ಅಂತಹ ಮಹತ್ವ ಇಂಥ ವಿಚಾರಗಳಿಗಿಲ್ಲ. ಆದ್ರೂ ನಾನು ಮಾತನಾಡಲೇಬೇಕು. ಅದೇನು ಅಂತ. ಸೊ ನಿಮಗೆ ಗೊತ್ತಿರ್ಬೋದು, HCL ಅನ್ನುವ ಒಂದು ಸಂಸ್ಥೆ ಇದೆ ಇಂಡಿಯಾದಲ್ಲಿ. ಅದರ ಸಹ ಸಂಸ್ಥಾಪಕರು ಅಜಯ್ ಚೌಧರಿ ಅಂತ. ಅವರು ಇತ್ತೀಚೆಗೆ ಕೆಲವು ಸಂದರ್ಶನಗಳಲ್ಲಿ ಬಹಳ ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು HCL ಸಹ ಸಂಸ್ಥಾಪಕರು ಮಾತ್ರ ಅಲ್ಲ, ಅವರು ಭಾರತದ ಎಲೆಕ್ಟ್ರಾನಿಕ್ ಉದ್ಯಮದ ಪಿತಾಮಹ ಅಂತ ಕರೆಯಲಾಗುತ್ತೆ ಅವರಿಗೆ. ಭಾರತ ಎಲೆಕ್ಟ್ರಾನಿಕ್ ಉದ್ಯಮ ಏನಿದೆ ಅದು ಪ್ರಬಲವಾಗಿ ಬೆಳೆಯುವುದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆ. ಅವರು ಒಂದು ಮಾತನ್ನ ಹೇಳಿದ್ದಾರೆ, ಇದು ನನಗೆ ಬಹಳ ನಮ್ಮನ್ನೆಲ್ಲ ವಿಚಾರಕ್ಕೆ ಹಚ್ಚುವಂತ ಮಾತು ಅಂತ. ಅದೇನು ಅಂತ ಅಂದ್ರೆ, ಚೀನಾ ಒಂದು ಕ್ಲಿಕ್ನಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಅವರು ಎಲೆಕ್ಟ್ರಾನಿಕ್ ಉದ್ಯಮವನ್ನೇ ಅದು ಸ್ಥಗಿತಗೊಳಿಸಬಲ್ಲದು ಅಂತ. ಸೊ ಇದು ಅವ್ರು ಹೇಳಿದ್ದು 2-3 ರೀತಿ. ಒಂದು, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾ ಅದ ಮೇಲೆ ನಮ್ಮ ಅತಿಯಾದ ಅವಲಂಬನೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದ ನಮ್ಮ ತಂತ್ರಜ್ಞಾನ ಕ್ಷೇತ್ರ ಏನೇನಿದೆ, ಎಲೆಕ್ಟ್ರಾನಿಕ್ ಕ್ಷೇತ್ರ ಏನಿದೆ, ಅದು ಫುಲಿ ಡಿಪೆಂಡೆಂಟ್ ಆನ್ ಚೀನಾ ಅಂತ. ಅಂದರೆ ಬಹುತೇಕ ಸಾಫ್ಟ್ವೇರ್ಗಳು ಮತ್ತು ನೀವು ಹಾರ್ಡ್ವೇರ್ಗಳೇನು ಮಾತನಾಡ್ತೀವಿ, ನಾವು ಹಾರ್ಡ್ವೇರ್ಗಳೆಲ್ಲ ಬಹುಮಟ್ಟಿಗೆ ಚೀನಾದಿಂದ ಬರ್ತವೆ ಅಂತ. ಕೆಲವು ಸಾಫ್ಟ್ವೇರ್ಗಳು ಕೂಡ ಚೀನಾದ್ದು ಅಂತ. ಆದ್ರಿಂದ ಇದು ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನು ಒದಗಿಸಬಹುದು. ಸೊ ನೀವು ಮೊಬೈಲ್ ಫೋನ್ಗಳ ಅಸೆಂಬ್ಲಿಯಲ್ಲಿ ದೊಡ್ಡ ಪ್ರಗತಿಯನ್ನು ನಾವು ಸಾಧನೆ ಮಾಡಿದ್ದೀವಿ ನಿಜ, ಆದರೆ ಮೂಲ ಚಿಪ್ ಏನಿದೆ ಮೊಬೈಲ್ಗಳಲ್ಲಿ, ಅದರ ವಿನ್ಯಾಸ ಮತ್ತು ಉತ್ಪಾದನೆಯಲ್ಲಿ ನಾವು ತುಂಬಾ ಹಿಂದಿದ್ದೀವಿ. ಅದರಿಂದ ನಿಮ್ಮ ಮೊಬೈಲ್ ಏನಿದೆ, ಆ ಮೊಬೈಲು ನಿಮ್ಮ ಪ್ರತಿ ಚಲನವಲನವನ್ನು ಇನ್ನೆಲ್ಲಿಗೋ ತಿಳಿಸ್ತಾ ಇರುತ್ತೆ. ನೀವು ಎಲ್ಲಿ ಹೋದ್ರಿ, ಎಲ್ಲಿ ಬಂದ್ರಿ, ಎಲ್ಲಿ ಕೂತ್ರಿ, ನಿಮ್ಮ ಆಲೋಚನಾ ಕ್ರಮ ಯಾವುದು, ಎವ್ರಿಥಿಂಗ್ ಇನ್ಫಾರ್ಮೇಶನ್ ಇಸ್ ಸಚ್ ಎ ಥಿಂಗ್. ಅದು ಬಹುಬೇಗ ಹೋಗ್ಬಿಡುತ್ತೆ. ಯಾಕಂದ್ರೆ ಮೊಬೈಲ್ ಫೋನ್ಗಳ ಚಿಪ್ ಏನಿದೆ, ವಿನ್ಯಾಸ ಏನಿದೆ, ಎಲ್ಲ ಕೂಡ ಚೀನಾ ಇದರದ್ದು ಅಂತ. ಅಜಯ್ ಚೌಧರಿ ಅವರ ಈ ಎಚ್ಚರಿಕೆ ಏನಿದೆ, ಇದನ್ನ ನಾವು ಯಾಕೆ ಗಂಭೀರವಾಗಿ ತಗೋಬೇಕು ಅನ್ನೋದು ನನ್ಗೆ ಗೊತ್ತು. ವಿ ಆರ್ ವೆರಿ ಬ್ಯುಸಿ ಅಂತ. ನಾವು ಭಾರತ, ಆತ್ಮನಿರ್ಭರ ಭಾರತದಲ್ಲಿ ನಾವು ಈ ರೀತಿಯಲ್ಲಿ ನಿರತರಾಗಿದ್ದೀವಿ. ನಾವು ವಾಸ್ತವವನ್ನ ತಿಳಿದುಕೊಳ್ಳುವ ಒಂದು ಮನಸ್ಥಿತಿ ಇಲ್ಲ ನಮಗೆ. ಈ ಅಪಾಯ ಅಂತಂದ್ರೆ ಮೋದಿಜಿ ಇದ್ದಾರೆ ಬಿಡಿ, ಅವ್ರು ಬಗೆಹರಿಸ್ತಾರೆ. ಮೋದಿಜಿ ಇದ್ದಾರೆ, ಅಂದ್ರೆ ಮೋಹನ್ ಭಾಗವತ್ ಇದ್ದಾರೆ, RSS ಇದೆ. ಸೊ RSS ಕಾಲಾಳುಗಳಿದ್ದಾರೆ, ಅವ್ರು ಯಾವತ್ತು ಬೇಕಾದ್ರೂ ದೊಣ್ಣೆ ಹಿಡ್ಕೊಂಡು ಇಳಿದು ಬಿಡ್ತಾರೆ. ಈ ರೀತಿ ಮಾತಾಡ್ಕೊಂಡು ಹೋಗ್ತೀವಿ ನಾವು. ನಮ್ಮ ಸ್ಥಿತಿ ಆಗಿದೆ. ಸೊ ಹಾಗಿದ್ರೆ ನಮ್ಮಲ್ಲಿ ಚೀನಾದ ಮೇಲಿನ ನಮ್ಮ ಈ ಡಿಪೆಂಡೆನ್ಸ್ ಯಾವ ರೀತಿ ಇದೆ, ಮತ್ತು ಅವರು ಒಂದು ಕ್ಲಿಕ್ಕಿಗೆ ಭಾರತವನ್ನು ಹೇಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬಲ್ಲದು ಅಂತ. ಇದನ್ನ ಸೊ ಏನು ಅಜಯ್ ಚೌಧರಿ ಅವರು ಹೇಳ್ತಾರೆ, ಅವ್ರು ಹೇಳ್ತಾರೆ 2-3 ಬಹಳ ಪ್ರಮುಖವಾದ ವಿಚಾರವನ್ನು ಅವರು ಸಂದರ್ಶನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದು ಬಹಳ ಡಿಸ್ಕಸ್ ಆಗ್ತಾ ಇದೆ ಒಂದು ಲೆವೆಲ್ ಅಲ್ಲಿ. ಸೊ ಸಾಮಾನ್ಯ ಜನರು ಬಿಸಿ ಇರ್ತಾರೆ ಪಾಪ, ಅವರಿಗೆ ಅವರು ಜಗತ್ತು ಬೇರೆ. ನಾನು ಹೇಳ್ತಾ ಇದ್ದಾಗ ಏನು ಅಂದ್ರೆ, ಒಂದು, ಚೀನಾದ ಮೇಲಿನ ಭಾರತದ ಅವಲಂಬನೆ ಯಾವುದು,
ಎಲೆಕ್ಟ್ರಾನಿಕ್ಸ್ ಮತ್ತು ಚಿಪ್ಗಳು. ಭಾರತದಲ್ಲಿ ತಯಾರಾಗುವ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, CCTV ಕ್ಯಾಮರಾಗಳು, ರೌಟರ್ಗಳು, ಟೆಲಿಕಾಂ ಉಪಕರಣಗಳು, ಸ್ಮಾರ್ಟ್ ಮೀಟರ್ಗಳ ಗಲಾಟೆದು ಇನ್ನೊಂದು ಅಂತ ಹೇಳ್ತೀನಿ ನಾನು. ಸೊ ಮುಂತಾದ ಎಲ್ಲ ಉತ್ಪಾದನೆಗಳು, ಬಹುಪಾಲು ಘಟಕಗಳಿವೆಯಲ್ಲ, ಇದೆಲ್ಲ ಅದು ಚೀನಾದಿಂದ ಬರ್ತದೆ. ಸೊ ಅಂದ್ರೆ ಮೇಡ್ ಇನ್ ಇಂಡಿಯಾ ಎನ್ನುವ ಉತ್ಪನ್ನದಲ್ಲೂ ಕೂಡ ಅನೇಕ ಪ್ರಮುಖ ಭಾಗಗಳು ಚೀನಾದ್ದೇ ಆಗಿದೆ ಅನ್ನೋದು. ಅಂದ್ರೆ ನಾವು ಮೇಡ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಲೇಬಲ್ ಹಚ್ಚುವ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ, ಮತ್ತು ಅದು ಎಲ್ಲ ಬಿಡಿ ಭಾಗವನ್ನು ಚೀನಾದಿಂದ ತರಿಸಲಾಗುತ್ತೆ. ಮತ್ತು ಇಲ್ಲಿಯವರ ಮೇಡ್ ಇನ್ ಇಂಡಿಯಾ, ನಾವು ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಕೈ ಎತ್ಬಿಟ್ಟು TV ತುಂಬಾ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಟಾಟಾ ಮಾಡ್ತಿರ್ತೀವಲ್ವಾ. ಸೊ ಅದು ಆದರೆ ಚೀನಾದ್ದು ಅಂತ. ಇನ್ನು ಸೆಕೆಂಡ್ ಥಿಂಗ್, ಇದು ಸೌರಶಕ್ತಿ. ಸೊ ಭಾರತದ ಸೌರಶಕ್ತಿ ಯೋಜನೆ ಇದೆಯಲ್ಲ, ಈ ಯೋಜನೆಗಳಲ್ಲಿ ಬಳಸುವಂತ ಸೌರ ಸೆಲ್ಗಳು ಅಂತ ಇದು. ಆ ಸೌರ ಸೆಲ್ಗಳು ಮತ್ತು ಅದರ ಮಾಡ್ಯೂಲ್ಗಳು ಬಹುಪಾಲು ಏನಿವೆ ಅವು ಚೀನಾದಿಂದ ಬರ್ತವೆ. ಇದೇ ಕಾರಣಕ್ಕೆ ಭಾರತ ಈಗ ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ನೀಡ್ತೀನಿ ಅಂತ ಹೇಳ್ತಾ ಇದೆ ಸೌರ ಸೆಲ್ಗಳನ್ನು. ನೋಡಿ ಈ ಐರನಿ ನೋಡಿ, ಚೀನಾ ನಮ್ಮ ವಿರೋಧಿ ದೇಶ, ಚೀನಾ ಹಾಗೆ ಹೀಗೆ ಅಂತೀವಿ. ಚೀನಾ ಪಾಕಿಸ್ತಾನ ಜೊತೆ ಸೇರ್ಕೊಂಡು ಭಾರತದ ಮೇಲೆ ಯುದ್ಧ ಮಾಡ್ತು ಅಂತೀವಿ. ಭಾರತದ ಒಳಗಡೆ ಚೀನಾ ವಿರೋಧಿ ಪ್ರಚಾರವನ್ನ ರಾಜಕೀಯ ಕಾರಣಕ್ಕಾಗಿ ಬಳಸ್ಕೊಂಡು ಹೋಗೋದು, ಬೈತಾ ಹೋಗೋದು. ಎಲೆಕ್ಷನ್ ಗಳಲ್ಲಿ ಚೀನಾ ಪಾಕಿಸ್ತಾನ ಇಬ್ಬರನ್ನು ಬೈಯೋದು. ಆದ್ರೆ ನಾವು ಅವಲಂಬಿತ ಆಗಿರೋದು ಚೀನಾದ ಮೇಲೆ. ಇನ್ನೇನು ಕೈಗಾರಿಕಾ ಯಂತ್ರೋಪಕರಣಕ್ಕೆ ಬನ್ನಿ, ಇನ್ವರ್ಟರ್ಗಳು, UPS, ಕೈಗಾರಿಕಾ ಯಂತ್ರಗಳು, ವಿವಿಧ ಎಲೆಕ್ಟ್ರಾನಿಕ್ ಭಾಗಗಳು, ರಾಸಾಯನಿಕ ಕಚ್ಚಾ ವಸ್ತುಗಳಲ್ಲಿ ಕೂಡ ಚೀನಾದ ಪಾಲು ಬಹಳ ದೊಡ್ಡದು. ಸೊ ಕೆಲವು ಕ್ಷೇತ್ರಗಳಲ್ಲಿ 70 to 90% ಸರ್, ಪ್ಲೀಸ್ ಸರ್, ಪ್ರತಿಶತ 70ರಿಂದ 90ರವರೆಗೆ ಚೀನಾದ ಉಪಕರಣದ ಮೇಲೆ ನಮ್ಮ ಅವಲಂಬನೆ ಇದೆ. ಸೊ ಅದರಿಂದ ಅಜಯ್ ಚೌಧರಿ ಅವರ ಮಾತನ್ನ ನಾವು ಒಂದು ಕ್ಲಿಕ್ನಲ್ಲಿ ಭಾರತವನ್ನ ಚೀನಾ ನಿಲ್ಲಿಸಬಹುದು ಅನ್ನುವ ಮಾತಿದೆಯಲ್ಲ, ಅದನ್ನು ಯಾವ ಅರ್ಥದಲ್ಲಿ ತಗೋಬೇಕು, ಹೇಗೆ ಅಂತ. ಸೊ ಇವತ್ತಿನ ವಾರ್ಫೇರ್ಗಳು ನೇರವಾಗಿ ಯುದ್ಧ ರಂಗದಲ್ಲಿ ಬಂದೂಕುಗಳ ನಡೆಯಲ್ಲ ಸರ್. ಆ ಕಾಲ ಹೊರಟೋಗ್ಬಿಟ್ಟಿದೆ. ಸೈನಿಕರು ಕಲಿಸಿ ನುಗ್ಗೊಡಿಯೋ ಯುದ್ಧ ಅಲ್ಲ ಇವತ್ತಿನ ಯುದ್ಧಗಳಿಗೆ ಬೇರೆ ಬೇರೆ ಆಯಾಮಗಳಿವೆ. ಸೊ ಅವ್ರು ಹಾಗಿದ್ರೆ ಒಂದು ಕ್ಲಿಕ್ನಲ್ಲಿ ಭಾರತ ನಿಲ್ಲಿಸಬಹುದು ಅಂತ ಏನು ಚೌಧರಿ ಅವರು ಹೇಳಿದ್ರು, ಅದು ಒಂದು ಬಹಳ ಮುಖ್ಯವಾಗಿ ಚೀನಾ ಪ್ರಮುಖ ಎಲೆಕ್ಟ್ರಾನಿಕ್ ಘಟಕಗಳನ್ನ ರಫ್ತನ್ನ ನಿಲ್ಲಿಸಿದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗುತ್ತೆ. ಅಥವಾ ಚಿಪ್ ಮತ್ತು ಸೆನ್ಸಾರ್ ಬ್ಯಾಟರಿ ಸರಬರಾಜನ್ನು ಕೂಡ ಸ್ಥಗಿತಗೊಳಿಸುವಂತ ಅಪಾಯ ಇದೆ. ಆ ಕೆಲಸವನ್ನು ಚೀನಾ ಮಾಡಬಹುದು. ಹಾಗೇನೆ ಅಥವಾ ಕೆಲವು ಸಾಧನಗಳಲ್ಲಿ ಭದ್ರತಾ ಅಪಾಯಗಳು ಇರಬಹುದು ಅಂತ. ಭದ್ರತಾ ಅಪಾಯ ಏನು ಅಂತ ನಾನು ವಿವರಿಸಕ್ ಹೋಗಲ್ಲ. ಐ ಥಿಂಕ್ ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ. ಸೊ ಭದ್ರತಾ ಅಪಾಯಗಳು. ಸೊ ನೋಡಿ, 2024-25 ಹಣಕಾಸು ವರ್ಷದಲ್ಲಿ ಚೀನಾದೊಂದಿಗೆ ಭಾರತದ ವ್ಯಾಪಾರ ಕೊರತೆ ಇದೆಯಲ್ಲ, ಡಿಫಿಸಿಟ್ ಇದೆಯಲ್ಲ, ಅದು $99 ಬಿಲಿಯನ್, $99 ಬಿಲಿಯನ್ ಕೊರತೆ ಇದೆ ಅನ್ನೋದು. ಚೀನಾದಿಂದ ಎಲೆಕ್ಟ್ರಾನಿಕ್ ಬ್ಯಾಟರಿಗಳು ಮತ್ತು ಸೌರ ಘಟಕಗಳ ಆಮದು ಹೆಚ್ಚಾಗಿರೋದು ಇದಕ್ಕೆ ಬಹಳ ಪ್ರಮುಖವಾದ ಕಾರಣ. ಹಾಗಿದ್ರೆ ಭಾರತ ಏನ್ ಮಾಡ್ತಿದೆ, ಭಾರತ ಸರ್ಕಾರ ಏನ್ ಮಾಡ್ತಿದೆ? ಕೇವಲ ಪ್ರಚಾರ ಮಾಡ್ಕೊಂಡು ಕೂತಿದೆಯಾ ಅಥವಾ ಸತ್ಯವನ್ನು ಮರೆಮಾಚ್ತಾ ಇದೆಯಾ? ಒಂದು ಈ ಸೆಮಿಕಂಡಕ್ಟರ್ ಫ್ಯಾಬ್ಗಳಿವೆಯಲ್ಲ, ಅದನ್ನ ಸಾವಿರಾರು ಕೋಟಿ ಪ್ರೋತ್ಸಾಹಧನ ನೀಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿದ್ದ ನಿಜ. ರಿಸಲ್ಟ್ ನಲ್ಲಿ ಏನಿದೆ ಕಾಣ್ತಾ ಇದೆಯಾ ಅಂತ. ಇನ್ನು ಮೇಕ್ ಇನ್ ಇಂಡಿಯಾ ಮತ್ತು PLI ಈ ಯೋಜನೆಗಳಿವೆ. ದೇಶೀಯ ಸೌರ ಸೆಲ್ ಉತ್ಪಾದನೆ ಮಾಡ್ತೀವಿ ಅಂತಾರೆ, ಆದ್ರೆ ಇದರಲ್ಲೆಲ್ಲ ಗಣನೀಯವಾದ ಸಾಧನೆ ಆಗಿಲ್ಲ. ನಾವು ಈ ಉತ್ಪಾದನೆ ನಾವು ಮಾಡಿರೋ ಬಹಳ ಇದು ಏನು ಅಂತಂದ್ರೆ, ನಾವು ಇಲ್ಲಿ ಹಾರ್ಡ್ವೇರ್ ಡೆವಲಪ್ಗೂ ಅಷ್ಟು ಇದು ಮಾಡಿಲ್ಲ. ಚೀನಾದಿಂದನೋ ಇನ್ನೊಂದು ದೇಶದಿಂದ ಸರೋದು. ಅದ್ರ ಜೊತೆಗೆ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನೆಯ ಹೂಡಿಕೆ ಸಂಬಂಧಪಟ್ಟ ಹಾಗೆ. ಸೊ ನೋಡಿ, ಇದರಿಂದ ನಾವು ಏನ್ ಹೇಳ್ಬೋದು? ಸೊ ಅಜಯ್ ಚೌಧರಿ ಅವರು ಹೇಳಿರುವ ಮಾತಿದೆಲ್ಲ ಅದನ್ನು ಸಂಪೂರ್ಣವಾಗಿ ನಿರಾಕರಿಸೋಕೆ ಸಾಧ್ಯ ಆಗಲ್ಲ. ಫಸ್ಟ್ ವಿ ಆರ್ ಫುಲ್ಲಿ ಡಿಪೆಂಡೆಂಟ್ ಆನ್ ಚೀನಾ. ಅದಕ್ಕೆ ಒಂದು ಕ್ಲಿಕ್ ನಲ್ಲಿ ಭಾರತವನ್ನು ನಿಲ್ಲಿಸಬಹುದು ಅಂದ್ರೆ, ಇಡೀ ಇವತ್ತಿನ ಜಗತ್ತಲ್ಲಿ ಇದೆಯಲ್ಲ, ಇಂಟರ್ನೆಟ್ ಹಿಡಿದು ಎಲ್ಲ ಎಲೆಕ್ಟ್ರಾನಿಕ್ಸ್ ಮೇಲೆ ನಡೆಯುವಂಥದ್ದು ಇದೆಯಲ್ಲ, ಈವನ್ ನಮ್ಮ ಯುದ್ಧ ಸಮರ ವಿಮಾನಗಳು ಕೂಡ ಎಲೆಕ್ಟ್ರಾನಿಕ್ಸ್ ಇದರ ಮೇಲೆ ನಡೀತಾ ಇವೆ. ಸೊ ಆದ್ರಿಂದಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ನಡೀತಲ್ಲ, ಆಗ ಲೈವ್
ಡೇಟಾಗಳನ್ನ ಪಾಕಿಸ್ತಾನಕ್ಕೆ ಒದಗಿಸಿದ್ದು ಚೀನಾ. ಆದ್ದರಿಂದ ನೀವೇನೇ ಕ್ಲೇಮ್ ಮಾಡಿ ಚೀನಾ ಬೆಂಬಲದ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮಣಿಸುವುದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇದು. ಯಾರನ್ನು ವಿರೋಧಿಸೋಕ್ಕಾಗೋ ಯಾರನ್ನು ಬೈಯೋದಕ್ಕಾಗೋ ನಾನು ಈ ಮಾತನ್ನು ಹೇಳ್ತಿಲ್ಲ. ನಾನು ನಿಜವಾದ ಅಪ್ಪಟ ದೇಶ ಪ್ರೇಮಿಯಾಗಿ ಹೇಳ್ತಾ ಇದ್ದೀನಿ. ವಿ ಆರ್ ಇನ್ ಟ್ರಬಲ್ ಅಂತ. ಸೊ ಆದ್ರಿಂದ ಇದು ಏನು ಅಂದ್ರೆ ಅಜಯ್ ಚೌಧರಿ ಹೇಳೋದು ಸಂಪೂರ್ಣ ಅದನ್ನ ನೀವು ಆಧಾರ ರಹಿತ ಅಂತ ತಳ್ಳಿ ಹಾಕೋದಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿ. ಅದ್ರ ಜೊತೆಗೆ ಭಾರತ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅದು ವಿಶ್ವಶಕ್ತಿ ಇನ್ನೊಂದು ನಾವು ಮಾತನಾಡ್ಬೋದು. ನಮ್ದೇನು ಗೊತ್ತಾ, ವಿ ಆರ್ ಇನ್ ಸರ್ವಿಸ್ ಸೆಕ್ಟರ್. ಉಳಿದ ಕಡೆ ನಮ್ದೀಗ ಸಿಲಿಕಾನ್ ವ್ಯಾಲಿ ಅಂತೀವಿ, ಅಮೆರಿಕದಲ್ಲೆಲ್ಲ ಭಾರತವರಿದ್ದಾರೆ. ಪೂರ್ಣ ಸರ್ವಿಸ್ ಸೆಕ್ಟರ್ನಲ್ಲಿ ನಾವಿರೋದು. ಈಗ AI ಬಂದ ಮೇಲೆ ಸರ್ವಿಸ್ ಸೆಕ್ಟರ್ ವಿಲ್ ಸಫರ್. ನಿಮ್ಗೆ ಉದ್ಯೋಗಗಳೇ ಬೇಕಾಗಿಲ್ಲ. ನಾವು ಬೇರೆ ಕ್ಷೇತ್ರದಲ್ಲಿ ಇಲ್ಲ, ನಾವು ಪ್ರೊಡಕ್ಷನ್ ಉತ್ಪಾದನಾ ಕ್ಷೇತ್ರದಲ್ಲಿ ನಾವು ಇಲ್ಲ. ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಉತ್ಪಾದನಾ ಕ್ಷೇತ್ರದಿಲ್ಲ, ನಾವು ಸರ್ವಿಸ್ ಸೆಕ್ಟರ್ಗಳಲ್ಲಿದೆ. ನಾವು ಸರ್ವಿಸ್ ಸೆಕ್ಟರ್ ಈಸ್ ಇನ್ ಡೇಂಜರ್. ಸರ್ವಿಸ್ ಸೆಕ್ಟರ್ ಅಪಾಯದ ಅಂತ ಇದರಲ್ಲಿದೆ. ಆದ್ರಿಂದ ಬಿಸಿ AI ಸಂಪೂರ್ಣ ಇದೆ. ನಿನ್ ಜನನೇ ಬೇಕಾಗಿಲ್ಲ. ಈಗ ಯಾಕೆ ಬೇಕು? AI ಇದೆ, ತಂತ್ರಜ್ಞಾನ ಇದೆ, ಒಬ್ಬರೇ ಕೂತ್ಕೊಂಡು ಮಾಡಕ್ ಬಿಡ್ತಾರೆ. ಆದ್ರಿಂದ ಉದ್ಯೋಗ ಕಡಿತ ಆಗ್ತಾ ಹೋಗ್ತದೆ, ಕಂಪನಿಗಳು ಉದ್ಯೋಗ ಕಡಿತ ಬರ್ತಾ ಇವೆ. ನಾವು ಏನು ಉತ್ಪಾದನೆ ಮಾಡುವ ಸ್ಥಿತಿಯಲ್ಲಿ ನಾವು ಇಲ್ವೇ ಇಲ್ಲ, ನಾವು ಘೋಷಣೆಗಳಲ್ಲಿ ಬದುಕ್ತಾ ಇದ್ದೀವಿ. ಆದ್ರಿಂದ ಇದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನ್ಸುತ್ತೆ. ಸೊ ಚೀನಾದ ಮೇಲೆ ನಮ್ಮ ಈ ಅವಲಂಬನೆ ಇದೆಯಲ್ಲ, ಹಾಗಿದ್ರೆ ಅದರ ಪರ್ಯಾಯ ಏನು ಅಂತ ಗೊತ್ತಿಲ್ಲ ನನಗೆ. ಅಮೆರಿಕಾದ ಮೇಲೆ ಅವಲಂಬಿಸ್ತೀರಾ? ಯಾರ ಮೇಲೆ ಅವಲಂಬಿಸ್ತೀರಿ? ಮತ್ತೆ ಈ ಕಾಂಪಿಟೇಟಿವ್ ಜಗತ್ನಲ್ಲಿ ಮನಿ ಮ್ಯಾಟರ್ಸ್ ಅಂತ. ಮನಿ ಮ್ಯಾಟರ್ಸ್. ನಾವು ಈ ಬಗ್ಗೆ ಚರ್ಚೆ ನಡೆಸಬೇಕು, ಆದರೆ ಈ ದೇಶದಲ್ಲಿ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲ್ಲ. ಈ ದೇಶದಲ್ಲಿ ನಡೆಯುವ ಚರ್ಚೆಗಳೇ ಬೇರೆ, ಅದಕ್ಕೆ ಕೌಡೆ ಕಾಸಿನ ಬೆಲೆನೂ ಇಲ್ಲ. ಮೋಹನ್ ಭಾಗವತರ ಬಗ್ಗೆ, ಹಿಂದೂ ಧರ್ಮವನ್ನು ಉಳಿಸೋ ಬಗ್ಗೆ, ಅಲ್ರಿ 5,000 ವರ್ಷದ ಹಿಂದೂ ಧರ್ಮ ಇದೆಯಂತೆ, ಈಗೆಲ್ಲ ನಿನ್ನೆ ಮನೆ ಅಂದ್ರೆ ಮುಳುಗೋಗ್ಬಿಡುತ್ತೆ. ಹಿಂದೂ ಧರ್ಮವನ್ನು ಉಳಿಸ್ಬೇಕು, ಹಿಂದೂಗಳು ಒಂದಾಗಿರ್ಬೇಕು, ಲಾಠಿ ಇಟ್ಕೋಬೇಕು, ಸದಾ ವತ್ಸಲೆ ಅನ್ಬೇಕು, ಹಂಗೆ ಹೇಳ್ತಾ ಕೂತೀರಿ. ಚೀನಾ ಹೇಳ್ದಲ್ಲ, ಒಂದು ಕ್ಲಿಕ್ನಲ್ಲಿ ಭಾರತವನ್ನ ಸ್ಥಗಿತಗೊಳಿಸುತ್ತೆ. ಅಪಾಯ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗದೆ ನಿಮ್ಮ ಹಣೆ ಬರ ಯೋಗ್ಯತೆ. ನಮ್ಗೆ ಅರ್ಥ ಅದು ಹೇಳ್ತೀವಿ, ಫೀಲ್ ಆಗುತ್ತೆ, ನೋವು ಆಗುತ್ತೆ, ಬೇಸರ ಆಗುತ್ತೆ. ಇಂಡಿಯಾ ಎಲ್ಲಿಗೆ ಹೋಯ್ತಂತ ಅದನ್ನ ಹೇಳ್ಬೇಕಾದ ನಮ್ಮ ಕರ್ತವ್ಯ. ನಿಲುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.